ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಪ್ರತಿಯೊಬ್ಬರು ಸುತ್ತ ಪ್ರಜೆಗಳು ಈ ವಿಡಿಯೋನ ನೋಡಬೇಕು, ಮತ್ತೆ ತಿಳ್ಕೊಬೇಕು, ಮತ್ತೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಗೇನಾಗುತ್ತೆ, ದೇಶ ಹೆಂಗ್ ನಡೀತದೆ, ಯಾವ ತರ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ, ಓಕೆ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ತಿಳಿದೇ ಹೋದಾಗ ಏನಾಗ್ತದೆ, ಓಕೆ, ನಾವು ಭ್ರಮೆಲಿಸು ಬದುಕಬೇಕಾಗತ್ತೆ. ಹಾಗಾಗಿ ದೇಶದಲ್ಲಿ ನಾನು ಒಬ್ಬ ಪ್ರಜೆ ಆಗಿರೋದ್ರಿಂದ ನಾವೆಲ್ಲರೂ ತಿಳ್ಕೊಳ್ಳುವಂತ ಹಕ್ಕು ನಮ್ಗಿದೆ, ಮತ್ತೆ ತಿಳ್ಕೋಬೇಕು. ಅವಾಗ ಮಾತ್ರ ಏನಾಗುತ್ತೆ, ದೇಶದಲ್ಲಿ ಏನಾಗ್ತದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾವ್ ಏನೆಲ್ಲ ನೋಡ್ತೀವಿ ಅದ್ಯಾವುದು ಸತ್ಯವಲ್ಲ. ಓಕೆ, ಇದೆಲ್ಲ ಏನಂತಾರೆ, ಒಂದು ಕಲ್ಪನೆ. ಓಕೆ, ರಿಯಾಲಿಟಿನೇ ಬೇರೆ ಇರ್ತದೆ, ಬಟ್ ಅದು ನಮ್ಗೆಲ್ಲ ಪ್ರೊಜೆಕ್ಟ್ ಆಗ್ತಿರೋದೇ ಬೇರೆ ಇರ್ತದೆ. ಈ ಸತ್ಯನ ನಾವು ಯಾವಾಗ್ಲೂ ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಹೋರಾಟ ಯಾಕೆ ಸ್ಟಾರ್ಟ್ ಆಯ್ತು, ಓಕೆ, ಯಾಕೆ ಎಂಡ್ ಆಯ್ತು, ಓಕೆ, ಇದ್ರ ಬಗ್ಗೆ ನಾವು ಯಾವಾಗ ಕುತ್ಕೊಂಡು ಅನಾಲಿಸಿಸ್ ಮಾಡ್ತೀವಿ, ಅದ್ರ ಬಗ್ಗೆ ತಿಳ್ಕೊಳ್ತೀವಿ, ಅವಾಗ ಮಾತ್ರ ನಮ್ಗೆ ಪ್ರತಿಯೊಂದು ಸುಧಾ ಗೊತ್ತಾಗತ್ತೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ, ಅನಾಲಿಸಿಸ್ ಮಾಡ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಓಕೆ, ನಾವು ಒಂಥರ ಕಾಮನ್ ಮ್ಯಾನ್ ತರ ಆಗ್ಬಿಡ್ತೀವಿ. ಹಾಗಾಗಿ ಪ್ರತಿಯೊಂದು ಸುಧಾ ತಿಳ್ಕೊಬೇಕಾಗತ್ತೆ. ಹೋರಾಟ ಓಕೆ ಸ್ಟಾರ್ಟ್ ಆಗಿದೆ ಏನಕ್ಕೆ? ವಾಂಗ್ಚುಕ್ ಅವರು ಹೋರಾಟನ ಸ್ಟಾರ್ಟ್ ಮಾಡಿದ್ ಏನಕ್ಕೋಸ್ಕರ? ಸ್ಟಾರ್ಟ್ ಮಾಡಿದ್ದು ಓಕೆ, ಮಕ್ಕಳ ಎಕ್ಸಾಮ್ ಲೀಕ್, ಓಕೆ, ಪತ್ರಿಕೆ ಲೀಕ್ ಆಯ್ತು, ಅದಕ್ಕೋಸ್ಕರ ಅವರು ಹೋರಾಟನ ಸ್ಟಾರ್ಟ್ ಮಾಡಿದ್ದು. ಅದು ಖಂಡಿತವಾಗಿಯೂ ಓಕೆ ಒಳ್ಳೆ ಉದ್ದೇಶದಿಂದನೇ ಆ ಹೋರಾಟ ಅನ್ನೋದು ಸ್ಟಾರ್ಟ್ ಆಯ್ತು. ಅದೇ ಹೋರಾಟ ಇರ್ಬೇಕಲ್ವಾ? ಯಾವುದೇ ಹೋರಾಟ ಒಂದು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಓಕೆ, ಆ ಹೋರಾಟಕ್ಕೆ ಒಂದು ಅರ್ಥ ಇರಬೇಕು, ಅವಾಗ ಮಾತ್ರ ಒಂದು ಉದ್ದೇಶ ಇರಬೇಕು, ಆ ಹೋರಾಟ ಮಾತ್ರ ಅವಾಗ ಸಕ್ಸಸ್ಫುಲ್ ಆಗುತ್ತೆ. ಆ ಉದ್ದೇಶ ಬಿಟ್ಟು ಈ ಏನು ಈ ಉದ್ದೇಶ ಬಿಟ್ಟು ಬೇರೆಲ್ಲ ಇಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಓಕೆ, ಕೆಲವೊಂದು ಬಿಲ್ಗಳು ಪಾಸ್ ಆಗ್ಬೇಕು. ಓಕೆ, ಈ ಬಿಲ್ ಒಟ್ಟಲ್ಲಿ ಏನಾದ್ರೆ ಪಾಸ್ ಆಗ್ಬಾರ್ದು. ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ವಿದೇಶದಿಂದ ಯಾವುದೇ ನಮ್ ದೇಶದಲ್ಲಿ ಯಾವುದೇ ದೇಶಕ್ಕಾದ್ರೂ ವಿದೇಶದಿಂದ ಫಂಡಿಂಗ್ ಬಂತು ಅಂದ್ರೆ ಅವ್ರಿಗೆ ಬೇಕಾದುವ ರೀತಿಯಲ್ಲಿ ಓಕೆ ಯಾರ್ ಬೇಕೋ ಯಾರು ಕುತ್ಕೋಬೇಕೋ ಅವ್ರನ್ನ ಆಟ ಆಡಿಸ್ತಾರೆ. ಅದಕ್ಕೆ ನೀವು ನೋಡಿರ್ಬೋದು, ಓಕೆನಾ, ಓಕೆ, ಅಮೆರಿಕ ಅನ್ನುವ ಒಂದು ದೇಶ ಓಕೆ ಯಾವುದೇ ಒಂದು ಬೇರೆ ಬೇರೆ ದೇಶದಲ್ಲಿ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಕುಂಡಿಸ್ತಾರೆ. ಓಕೆನಾ, ಅವ್ರು ಹೇಳ್ದಂಗೆ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಓಕೆ, ದಂಗೆ ಎಬ್ಬರಿಸ್ತಾರೆ. ನೀವು ನೋಡಿರ್ಬೋದು, ನೇಪಾಳದಲ್ಲಿ ನೋಡಿರ್ಬೋದು, ಶ್ರೀಲಂಕಾದಲ್ಲಿ ನೋಡಿರ್ಬೋದು, ಓಕೆನಾ, ಬೇರೆ ಬೇರೆ ದೇಶದಲ್ಲಿ ನೋಡಿರ್ಬೋದು, ಪಾಕಿಸ್ತಾನದಲ್ಲಿ ನೋಡಿರ್ಬೋದು. ಓಕೆನಾ, ಅವ್ರು ಹೇಳ್ದಂಗೆ ಕುಣಿಬೇಕು. ಓಕೆ, ಅವಾಗ ಮಾತ್ರ ಓಕೆ ಓಕೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಆ ದೇಶಕ್ಕೆ ಓಕೆ ಅವ್ರಿಗೆ ಯಾವ ತರ ಬೇಕೋ ಆ ತರ ವ್ಯಕ್ತಿಗಳನ್ನ ಮಾಡೋದಕ್ಕೋಸ್ಕರ ಆ ದೇಶದಿಂದ ವಿದೇಶದಿಂದ ಫಂಡ್ ಅನ್ನ ತರಿಸ್ತಾರೆ. ಓಕೆ, ಬೇರೆ ದೇಶಕ್ಕೆಲ್ಲ ಫಂಡಿಂಗ್ ಆಗುತ್ತೆ. ಈಗ ಸಂಸತ್ ಭವನದಲ್ಲಿ ಆ ಬಿಲ್ ಪಾಸ್ ಆಗತ್ತೆ. ಆ ಬಿಲ್ ಪಾಸ್ ಆಗ್ಬಾರ್ದು. ಉದ್ದೇಶ ಏನಂದ್ರೆ, ಬೇರೆ ದೇಶದಿಂದ ಬರುವಂತ ದುಡ್ಡು ಏನಕ್ಕೆ ಖರ್ಚಾಗ್ತಾ ಇದೆ, ಯಾವ್ದಕ್ಕೆ ಎಷ್ಟನ್ನ ಖರ್ಚು ಮಾಡಿದ್ದಾರೆ, ಮಿಕ್ಕಿದ ದುಡ್ಡು ಏನಾಯ್ತು, ಓಕೆ, ಅದನ್ನ ಬೇರೆ ಉದ್ದೇಶಕ್ಕೋಸ್ಕರ ಯೂಸ್ ಮಾಡ್ಕೊಂಡ್ರ, ಆ ಉದ್ದೇಶ ಬೇರೆ ಉದ್ದೇಶಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ಯಾ ಅದಲ್ಲಿ, ಅಂದ್ರೆ ಗಲಭೆ, ಓಕೆ, ಈ ತರ ಗಲಾಟೆ ಮಾಡಿಸೋಂಥದ್ದು, ಒಬ್ಬ ವ್ಯಕ್ತಿ ಮೇಲೆ ಎತ್ತಿ ಕಟ್ಟುವಂಥದ್ದು, ಓಕೆನಾ, ಈ ತರ ಅನೈತಿಕ ಚಟುವಟಿಕೆಗೆ ಆ ದುಡ್ಡು ಯೂಸ್ ಆದ್ರೆ ಅದನ್ನ ಸೀಜ್ ಮಾಡುವಂತ ಒಂದು ಬಿಲ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಆ ಬಿಲ್ಗೆ ಪಾಸ್ ಆಗ್ಬಾರ್ದು. ಉದ್ದೇಶ ಇಷ್ಟು. ಅದಕ್ಕೋಸ್ಕರ ಏನು ಈಗ ಸಂಸತ್ ಭವನ ನಡೀತಾ ಇದೆ, ಓಕೆನಾ, ಅದಕ್ಕೋಸ್ಕರ ಆ ಬಿಲ್ ಪಾಸ್ ಆಗ್ಬಾರ್ದು ಅಂದ್ರೆ ಈ ತರ ದೊಂಬಿಯನ್ನ ಎಬ್ಬರಿಸುವಂತದನ್ನ ಸ್ಟಾರ್ಟ್ ಮಾಡಿದ್ದಾರೆ. ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ದೇನಕ್ಕೆ? ಓಕೆ, ನೀಟ್ ಎಕ್ಸಾಮ್ ಫೇಲ್ ಆಗಿದೆ, ಅದಕ್ಕೆ ಏನ್ ಬೇಕೋ ಕಠಿಣ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಓಕೆನಾ, ಅವ್ರು ಅರೆಸ್ಟ್ ಮಾಡಿದ್ದಾರೆ, ಅವ್ರಿಗೆ ಕಠಿಣ ಓಕೆ ಕ್ರಮ ತಗೋಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.
ಇವ್ರು ಪಟ್ಟಿ ಹಿಡ್ತಾ ಕುತ್ಕೊಂಡ್ರು ಏನಂದ್ರೆ ಓಕೆ ಅವರು ರಾಜೀನಾಮೆ ಕೊಡ್ಬೇಕಂತ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ದೊಡ್ಡ ದುಂಬಿ ಎಬ್ಬರಿಸಿ ಓಕೆ ಸಂಸತ್ ಭವನಕ್ಕೆ ಬಂದ್ಬಿಟ್ರು. ಅದಾದ್ಮೇಲೆ ಪ್ಲಾನ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಓಕೆನಾ ಮೋದಿ ಅವರ ಮನೆಗೆ ನುಗ್ಗಿದ್ರು. ಅಂದ್ರೆ ಇವರ ಎಲ್ಲರ ಉದ್ದೇಶ ಇಷ್ಟೇ, ಆ ಬಿಲ್ಗಳು ಪಾಸ್ ಆಗ್ಬಾರ್ದು ಅಂತ. ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ಮನೆ ಆಗ್ಲಿ ಓಕೆ ಮನೆ ನಡೆಸ್ಬೇಕಾದಾಗ ಯಾರು ಯಜಮಾನ ಇರ್ತಾರೆ ಅವ್ರು ಮನೆ ನಡೆಸ್ಬೇಕು. ಅದರ್ವೈಸ್ ಬೇರೆಯವ್ರು ಬಂದು ಮನೆ ನಡೆಸಕ್ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳ್ದಂಗೆ ಕುಣಿತಾ ಇರ್ತಾರೆ, ಅವಾಗ ಏನಾಗುತ್ತೆ ಮನೆ ಅನ್ನೋದು ಒಡೆದು ಹೋಗುತ್ತೆ. ಅದೇ ತರ ವಿದೇಶದಿಂದ ಬರುವಂತ ದುಡ್ಡು ಓಕೆ ಸುಮ್ನೆ ದುಡ್ಡು ಬರುತ್ತಲ್ಲ, ಈಗ ಇವ್ರಿಗೆಲ್ಲರಿಗೂ ಬೇಕಾದಷ್ಟು ದುಡ್ಡು ಸಿಗುತ್ತಲ್ಲ. ಹಾಗಾಗಿ ಆ ಬಿಲ್ ಪಾಸ್ ಆಗ್ಬಾರ್ದು ಅಂತ ಇದು ಹೋರಾಟ, ಇದು ಹುನ್ನಾರ, ಇದು ನಾವು ನೀವುಗಳು ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಟಿವಿಲಿ ಏನ್ ತೋರಿಸ್ತಾರೆ ಇದ್ಯಾವುದು ಸತ್ಯ ಅಲ್ಲ. ಓಕೆನಾ, ನೋಡಿ ಅಲ್ಲೆಲ್ಲ ಸೇರಿರೋದು ಯಾರು? ಕೇಜ್ರಿವಾಲ್ ಏನಾಯ್ತು ಓಕೆ ಇವತ್ತು ಅದೆಷ್ಟೋ ಕೋಟಿ ಮುಖ್ಯಮಂತ್ರಿ ಆಗಿದ್ದಾಗ ಹಗರಣ ಮಾಡಿದ್ರು. ಓಕೆನಾ, ಜಿರ್ಲೆ ಪಾರ್ಟಿ ಅವ್ರದ್ದು ಯಾರ್ದು ಓಕೆನಾ ಅದು ಬಂದ್ಬಿಟ್ಟು ಕೇಜ್ರಿವಾಲ್ ಪಾರ್ಟಿ ಅವರೇ. ಈ ತರ ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದಾರೆ, ಒಟ್ಟಾರೆಯಾಗಿ ಆ ಬಿಲ್ ಪಾಸ್ ಆಗ್ಬಾರ್ದಂತ. ಇದಕ್ಕೆ ನೀವುಗಳು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಜನಕ್ಕೆ ದುಡ್ಡನ್ನ ಪಂಪ್ ಮಾಡಿದರೆ ನೆಗೆಟಿವ್ ಆಗಿ ತೋರ್ಸೋದಕ್ಕೋಸ್ಕರ ಎಲ್ಲವನ್ನೂ ಸುಧಾ ಮಾಡಿದ್ದಾರೆ. ಹಾಗಾಗಿ ನಾವುಗಳು ಅರ್ಥ ಮಾಡ್ಕೋಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಓಕೆ, ಅಲ್ಲಾರು ಬರ್ತಾರೆ ಓಕೆ ರಾಮನ್ ಬಗ್ಗೆ ಮಾತಾಡ್ತಾರೆ, ಅಲ್ಲಾರೋ ಬರ್ತಾರೆ ಒಬ್ರು ಓಕೆ ನಮ್ಮ ಆಂಜನೇಯನ್ ಬಗ್ಗೆ ಮಾತಾಡ್ತಾರೆ. ಓಕೆ ನೋಡಿ, ಯಾವುದೇ ಒಂದು ನಮ್ಮ ಉದ್ದೇಶ ಕರೆಕ್ಟ್ ಆಗಿದ್ದಾಗ ಓಕೆನಾ ಹೌದು ಅವ್ರನ್ನ ರಾಜೀನಾಮೆ ಕೇಳ್ತೀರಾ ಕೇಳಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಅಲ್ಲೆಲ್ಲ ತಗೊಬರ್ತಾರೆ, ಕಲ್ಲೆಲ್ಲ ತಗೊಬಂದು ಎಲ್ಲಾರ್ಗು ಬಡಿಸ್ತಾರೆ. ಇವತ್ತು ಎಷ್ಟೋ ಪೊಲೀಸ್ನವ್ರಿಗೆ 100 ಜನಕ್ಕೂ ಅಧಿಕ ಪೊಲೀಸ್ನವ್ರಿಗೆ ಕಲ್ಲೇಟ್ ಬಿದ್ದಿದೆ. ಅಂದ್ರೆ ಇದು ಏನಾಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಜವಾಗ್ಲೂ ಬಲಿಯಾಗ್ತಾ ಇರೋದು ಯಾರಪ್ಪ ಅಂದ್ರೆ ಅಮಾಯಕರ ಜೀವನ ಹಾಳಾಗ್ತಾ ಇದೆ. ನಮ್ಗೆ 1,000 ಕೊಡ್ತಾರೆ 2,000 ಕೊಡ್ತಾರೆ ಅಂತ ಓದಂತವ್ರು ಬದೇ ತಿಂತಾ ಇದ್ದಾರೆ. ಇವರು ಮೇನ್ ಯಾರೆಲ್ಲ ಮಾಡ್ತಾರೆ ಇವರು ತುಂಬಾ ಸೇಫೆಸ್ಟ್ ಆಗಿ ಗೇಮ್ ಅನ್ನ ಆಡ್ತಾರೆ. ಅಲ್ಲಿ ನಿಮ್ಮಂತ ಬಡವರು ಬೊಬ್ರು ಅದೇನ ತಿಂತಾ ಇದ್ದಾರೆ. ಎಕ್ಸಾಮು ಆಯ್ತು, ರಿಸಲ್ಟ್ ಬಂತು, ಎಲ್ಲ ಆಯ್ತು. ಬಟ್ ಆದ್ರೆ ಇವರ ಉದ್ದೇಶನೇ ಬೇರೆ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ದೇಶ ಫಸ್ಟ್, ದೇಶ ಚೆನ್ನಾಗಿದ್ರೆ ಮಾತ್ರ ನೀವು ಚೆನ್ನಾಗಿರೋಕೆ ಸಾಧ್ಯ ಆಗುತ್ತೆ. ದೇಶ ಚೆನ್ನಾಗಿಲ್ಲ ಅಂದ್ರೆ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇದನ್ನ ನಾವುಗಳು ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ದೇಶನ ಒಡೆಯೋದಕ್ಕೆ ಬಹಳಷ್ಟು ವಿದೇಶಿಗರು, ಅದರಲ್ಲೂ ನಮ್ಮ ದೇಶದಲ್ಲಿ ಇರುವಂತ ಕೆಲವೊಬ್ರು ಅದಕ್ಕೆ ಕೈಯನ್ನ ಜೋಡಿಸ್ತಾರೆ. ಯಾಕಂದ್ರೆ ದುಡ್ಡು ಬಂದ್ಬಿಡುತ್ತಲ್ಲ, ದುಡ್ಡುಗೋಸ್ಕರ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ. ಹಾಗಾಗಿ ವಿದೇಶದವರು ಕುತ್ಕೊಂಡು ನೋಡಿ, ಅಮೆರಿಕದಲ್ಲಿ ಕುತ್ಕೊಂಡು ಬಿಲ್ ಪಾಸ್ ಆಗ್ಬಾರ್ದು ಅಂತ ಅಲ್ಲಿ ಹೋರಾಟ ಮಾಡ್ತಾರೆ. ಓಕೆ, ಅಲ್ಲಿನ ಹೋರಾಟ ಇವತ್ತು ಇಲ್ಲಿ ನಮ್ಮೊಳಗಡೆನೆ ಹೋರಾಟ ತರ ಮಾಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಅವ್ರು ಹೇಳ್ದಂಗೆ ನಡಿಬೇಕು. ಓಕೆ, ಅವ್ರು ಬೇಕಾದಂತ ವ್ಯಕ್ತಿನ ಕೂರಿಸ್ಬೇಕು, ಬೇಗ ಆಡದಿರುವಂತ ವ್ಯಕ್ತಿನ ತೆಗಿಬೇಕು. ಆ ತರ ಒಂದು ಗಲಭೆನ ಪ್ಲಾನ್ ಮಾಡಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ. ಓಕೆನಾ, ಉದ್ದೇಶ ವಾಂಗಿ ಅವರು ಉದ್ದೇಶ ಒಂದೇ ಆಗಿದ್ರೆ ಖಂಡಿತವಾಗಿ ಅದು ನೆರವೇರ್ತಿತ್ತು. ಇಲ್ಲಿ ಉದ್ದೇಶಗಳು ಬೇರೆ ಬೇರೆ ಇರುತ್ತೆ. ಓಕೆ, ಇನ್ನ ಇದು ಯಾವ ತರ ಒಂದು ದೊಂಬರಾಟ ಆಗುತ್ತೆ, ಯಾವ ತರ ಒಂದು ರಾಜಕೀಯ ಮಾಡ್ತಾರೆ ಅನ್ನೋದನ್ನ ನೀವು ನೋಡ್ತಾ ಇರಿ. ಬಟ್ ಅಲ್ಲಿ ಏನ್ ಟಿವಿ ಮೇಲೆ ತೋರಿಸ್ತಾರೆ ಯಾವುದು ಸತ್ಯವಲ್ಲ, ಸತ್ಯನೇ ಬೇರೆ ಇರುತ್ತೆ. ಇದನ್ನ ನೀವುಗಳು ಅರ್ಥ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ಉತ್ತಮವಾದಂತ ಪ್ರಜೆನ ಆಯ್ಕೆ ಮಾಡುವಂಥದ್ದು ನಿಮ್ಮೆಲ್ಲರ ಹಕ್ಕು. ಸರಿ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡೋಣ, ತಪ್ಪಿದ್ದಾಗ ಎಲ್ಲರೂ ಖಂಡಿಸ್ಲೇಬೇಕಾಗುತ್ತೆ. ಹಾಗಾಗಿ ಈ ದೊಂಬರಾಟ ಇನ್ನ ತುಂಬಾ ಸಂಸತ್ ಭವನ ಒಟ್ಟಲ್ಲಿ ಏನಂದ್ರೆ ಬಿಲ್ ಪಾಸ್ ಆಗ್ಬಾರ್ದು, ಬಿಲ್ ಪಾಸ್ ಆಗದೆ ಇರೋದಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನೂ ಮಾಡ್ತಾರೆ. ಹಾಗಾಗಿ ಒಳ್ಳೇದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಒಳ್ಳೇದಾಗ್ಲಿ.
ನಮ್ಮ ಹೋರಾಟಗಳು, ನಮ್ಮ ಉದ್ದೇಶಗಳು ಕರೆಕ್ಟ್ ಆಗಿರ್ಬೇಕು. ಅವಾಗ್ಲೇ ಮಾತ್ರ ಏನಾಗುತ್ತೆ, ಸೊ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್. ವಿಷಯ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.